ಕೆಎಚ್ಡಿಸಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಬೃಹತ್ ಸತ್ಯಾಗ್ರಹ 3ನೇ ದಿನಕ್ಕೆ ಆರಂಭ. ರಬಕವಿಬನಹಟ್ಟಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಹಾಗೂ ಕೆಎಚ್ಡಿಸಿ ನೇಕಾರರಿಂದ ಬೃಹತ್ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇವರ ಪ್ರಮುಖ ಬೇಡಿಕೆಗಳು: ನಿವೇಶನ ರಹಿತ ನೇಕಾರರಿಗೆ ನಿವೇಶನ ಹಂಚಿಕೆ ಆಗಬೇಕು, ನೂರಾರು ಜನರಿಗೆ ಸಿಟಿ ಸರ್ವೆ ಉತ್ತಾರೆಗಳು ಹಂಚಿಕೆ ಆಗಬೇಕು, 55 ವರ್ಷ ಮೇಲ್ಪಟ್ಟ ನೇಕಾರರಿಗೆ ಕನಿಷ್ಠ 5,000 ಮಾಸಾಶನ ಜಾರಿ ಮಾಡಬೇಕು, ನಿಗಮದಲ್ಲಿ ಆಗಿರುವ ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಮರು ತನಿಖೆ ಆಗಬೇಕು. 2017ರಲ್ಲಿ ಮಾಜಿ ಮಂತ್ರಿಗಳಾದ ಉಮಾಶ್ರೀ ಅವರು ಅನೇಕ ಜನಗಳಿಗೆ ನಿವೇಶನ ಹಂಚಿಕೆ ಮಾಡಿದ್ರು. ಅದೇ ರೀತಿಯಾಗಿ ಈಗಲೂ ಕೂಡ ನಿವೇಶನಗಳ ಹಂಚಿಕೆ ಆಗಬೇಕು. ಸರ್ಕಾರ ಈ ಹೋರಾಟಕ್ಕೆ ಸ್ಪಂದಿಸಿದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸ್ಪಂದಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧರಾಗ್ತೇವೆ. ಬೀದಿಗಿಳಿದು ಹೋರಾಟ ಮಾಡಲಿಕ್ಕೂ ಜಾಗೃತಿ ಮಾಡಲಾಗಿತ್ತು. ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟಿರಕಿ ಮಾತನಾಡಿದರು. ಅದೇ ಸಂದರ್ಭದಲ್ಲಿ ರಾಜೇಂದ್ರ ಬಿರ್ಜಿ, ಸದಾಶಿವ ಬರಗಿ, ಶ್ರೀಶೈಲ ಮುಗಳಹಳ್ಳಿ, ಸದಾಶಿವ ಗೊಂದ್ಕರ್, ಮಲಿಕ್ ಜಮಾದಾರ, ಸಿದ್ದು ಕಡ್ನಿಮಟ್ಟಿ, ಸುಮಿತ್ರಾ ಜಾಲಿಕಟ್ಟಿ, ಕವಿತಾ ಬಾಣಕಾರ, ಚನ್ನವ ಜಂಜಪ್ಪನವರ, ರಾಜೇಶ್ವರಿ ಗುಳೇದಗುಡ್ಡ, ನೂರಾರು ಹಿರಿಯ ನೇಕಾರರು ರಬಕವಿಬನಹಟ್ಟಿ, ಹುಲ್ಯಾಳ ಊರುಗಳಿಂದ ಭಾಗವಹಿಸಿದರು. ವರದಿ ಮಾಳುದುರ್ಗನ್ನವರ. ಎಲ್ಲಿವರೆಗೆ ಹೋರಾಟ? ಭಾರತ್ ಮಾತಾ ಕಿ ಕೆಎಚ್ಡಿಸಿ ಕೈಮಗ್ಗ ನೇಕಾರರ ಹೋರಾಟಕ್ಕೆ, ಕೆಎಚ್ಡಿಸಿ ಕೈಮಗ್ಗ ನೇಕಾರರ ಹೋರಾಟಕ್ಕೆ, ಏತಕ್ಕಾಗಿ ಹೋರಾಟ, ನಿವೇಶನಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏನೇ ಬರಲಿ, ಏನೇ ಬರಲಿ, ಕೆಎಚ್ಡಿಸಿ ನೇಕಾರರ ಮುಖ್ಯ ಬೇಡಿಕೆಗಳಿಗೆ, ಕೆಎಚ್ಡಿಸಿ ನೇಕಾರರ ಮುಖ್ಯ ಬೇಡಿಕೆಗಳಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ನೇಕಾರರ ಹೋರಾಟಕ್ಕೆ, ನೇಕಾರರ ಹೋರಾಟಕ್ಕೆ ಒಂದಾಗಿ ಬೇಕು ಅಂತೇಳಿ ಬಹಳಷ್ಟು ಬಾರಿ ಮನವರಿಕೆ ಮಾಡಿಕೊಂಡ್ರೆ ಒಂದು ಬಾರಿನೂ ಕೂಡ ಅವರು ಮುಖ್ಯಮಂತ್ರಿ ಅಂತ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡೋಕ್ಕಾಗಲಿಲ್ಲ. ಇಂಥ ಸಚಿವರು ಇರಬೇಕನು. ಆಮೇಲೆ ಎಲ್ಲ ತರಕಾರಿ ಮತ್ತು ತರಕಾರಿ ಏನೇನು ನಮಗೆ ಬೇಕಾದ ತಂದು ಮಾಡ್ಕೊಂತೀವಿ. ಈಗ ಬಿಡು ರೂಪಾಯಿಗಳ ಅವ್ಯವಹಾರ ಆಗೈತಿ. ಅದ್ರ ಮರು ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಂತೇಳಿ ಪಾದಯಾತ್ರೆ ಮೂಲಕ ಹುಬ್ಬಳ್ಳಿವರೆಗೆ ಹೋದ್ರೂ ಸಹಿತ ಸರ್ಕಾರದ ಯಾವುದೇ ಉತ್ತರ ಇಲ್ಲದ ಕಾರಣ ನಾವಿವತ್ತಿಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಪ್ರಾರಂಭ ಮಾಡಿ ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತೀವಿ. ಇಲ್ಲೇನು ಜಿಲ್ಲಾ ಉಸ್ತುವಾರಿ ಸಚಿವರದಾರ ಅವ್ರಿಗೆ ಇನ್ನೂವರೆಗೆ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಅನೇಕ ದಿನಗಳಿಂದ ನಾವೆಲ್ಲ ನಮಗೆ ನಿವೇಶನಗಳು ಬೇಕು, ಇರುವಂಥವ್ರಿಗೆ ರೀತಿಯ ಸುತ್ತಾರಗಳು ಬೇಕಂತೇಳಿ ಗಂಜಿ ಹೋರಾಟ ಮಾಡಿದ್ದೀವಿ. ಇಲ್ಲಿಂದ ಹುಬ್ಬಳ್ಳಿವರೆಗೆ ಪಾದಯಾತ್ರೆ ಮಾಡಿದ್ದೀವಿ. ಅನೇಕ ಬಾರಿ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಕೆಎಚ್ಡಿಸಿ ಕಾಲನಿಯ ಮುಂದೆ ಇವತ್ತು ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಕತ್ತೀವಿ. ಯಾಕಂತಂದ್ರೆ ಅನೇಕ ದಿನಗಳಿಂದ ಇಲ್ಲಿ ನೂರಾರು ಜನರಿಗೆ ನಿವೇಶನ ಬೇಕು, ಕೈ ತುಂಬ ಉದ್ಯೋಗ ಬೇಕು, ಆಮೇಲೆ 55 ವರ್ಷ ಮೇಲ್ಪಟ್ಟ ನೇಕಾರರಿಗೆ 5,000 ರೂಪಾಯಿ ಮಾಸಾಸನವನ್ನು ಒದಗಿಸಬೇಕು, ನೂರಾರು ಜನರಿಗೆ ಸಿಟಿಯ ಸುತ್ತಾರ ಇರದ ಕಾರಣ ಸಾಕಷ್ಟು ತೊಂದರೆ ಒಳಗೆ ನಾವೆಲ್ಲ ಅದೀವಿ ನೇಕಾರ ಅಂತೇಳಿ ಇವತ್ತು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಕತ್ತೀವಿ. 2017ರಲ್ಲಿ ಏನು ಮಾಜಿ ಮುಖ್ಯಮಂತ್ರಿಗಳಾದಂತ ಸತ್ಯಾಗ್ರಹ ಕೂತದ ಕಾರಣ ಏನಪ್ಪಾ ಅಂತಂದ್ರ ಇಷ್ಟು ದಿವಸ 5-6 ವರ್ಷ ಆತ್ರಿ ನಾವು ಏನಾಗೈತಂದ್ರ ಎಲ್ಲಾ ಅಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ಬಂದವ್ರಿ. ತಿಮ್ಮಾಪುರ ಅವ್ರಿಗೆ, ಮುಂದ್ ಶಿವಾನಂದ ಪಾಟೀಲ್ ಅವ್ರಿಗೆ, ಮುಂದ ಜಾರಕಿಹೊಳಿ ಸತೀಶ್ ಸಾಹೇಬ್ರಿಗೆ, ಮುಂದ MD ಹುಬ್ಬಳ್ಳಿ MD ಆಫೀಸ್ ಒಂದ್ ಧರಣಿ ಸತ್ಯಾಗ್ರಹ ಮಾಡಿ ಬಂದಿವ್ರಿ. ಒಂದ್ ಪಾದಯಾತ್ರೆ ಮಾಡಿ ಧರಣಿ ಸತ್ಯಾಗ್ರಹ ಮಾಡಿದೀವ್ರಿ. ಮತ್ ಇಲ್ಲೇ MD ಅವ್ರಿಗೆ ಅಧಿಕಾರಿಗಳಿಗೆ ಅವ್ರಿಗೂ ಕೊಟ್ಟಿವು. ಎಲ್ಲಾ ಅಧಿಕಾರಿಗಳಿಗೆ ನಾವ್ ಕಾಗದ ಪತ್ರ ಮುಟ್ಸುವಂತ ಕಾರ್ಯ ಮಾಡಿದ್ರು ನಾವ್. ಯಾಕಂದ್ರ ಅವ್ರು ಇನ್ನೂ ತಕ್ಕ ಯಾವ್ದು ಉತ್ತರ ಕೊಟ್ಟಿಲ್ಲ. ಮುಂದ ನಮಗ ಈಗ 50 ಎಕರೆ ಜಾಗ ಅವ್ರು ಕೊಟ್ಟಾರ್ರಿ. 50 ಎಕರೆ ಜಾಗದಾಗ ಈಗ 17 ಎಕರೆ ಅಟ್ಟ ನಮಗ್ ಹೇಳ್ತಾರ್ರಿ ಅವ್ರು. 17 ಅಟ್ಟ ಎಕರೆ ಅಂದ್ರ ಉಳ್ದದ್ದು 27 ಎಕರೆ ಉಳಿತ್ರಿ. 27 ಎಕರೆ ಉಳಿತ್ರಿ.